ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅವರನ್ನು ಬಂಧಿಸಲಾಗಿದೆ. ಕೋಲಾರದಿಂದ ಪೊಲೀಸರಿಂದ ಶಾಸಕ ಮುನಿರತ್ನ ಅವರ ಬಂಧನ ಆಗಿರುವಂಥದ್ದು. ಯಾಕಂತಂದರೆ ಜಾತಿ ನಿಂದನೆಯ ಕೇಸು ಮತ್ತು ಜೀವ ಬೆದರಿಕೆ ಹಾಕಿರುವ ಒಂದು ಪ್ರಕರಣದಲ್ಲಿ ವೈಯಾಲಿಕವಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ದೂರು ದಾಖಲಾಗಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಆಂಧ್ರದ ಚಿತ್ತೂರಿಗೆ ತೆರಳ್ತಾ ಇದ್ದಂಥ ಮುನಿರತ್ನ ಅವರನ್ನು ಕೋಲಾರದ ಪೊಲೀಸರು ಮುಳುಬಾಗಿಲು ಬಳಿ ನಂದವಳ್ಳಿ ಎನ್ನುವಂಥ ಗ್ರಾಮದಲ್ಲಿ ಬಂಧನವನ್ನು ಮಾಡಿದ್ದಾರೆ. ಮುನಿರತ್ನ ಅವರು ಶಾಸಕರಾಗಿ 20 ಆಟೋಗಳನ್ನು ಕೊಡಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು 20 ಲಕ್ಷದ ಲಂಚವನ್ನು ಪಡೆಯುವಂಥ ಆರೋಪ ಅವರ ಮೇಲೆ ಬಂದಿತ್ತು. ಅದರಲ್ಲೂ ಕೂಡ ಚಲುವ ರಾಜು ಎಂಬಾತ ಗುತ್ತಿಗೆದಾರ, ಆತ ಸಾಕಷ್ಟು ಆರೋಪಗಳನ್ನ ಮಾಡಿದ್ದ. ಅದರ ಜೊತೆಗೆ ದಲಿತ ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಜಾತಿ ನಿಂದನೆ ಅಂತ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದ ಅನ್ನುವಂಥ ಆರೋಪವನ್ನು ಮಾಡಿದ್ದ. ಅದರ ಜೊತೆಗೆ ಶಾಸಕ ಮುನಿರತ್ನ ಅವರ ಜೊತೆ ನಡೆದಂಥ ಆಡಿಯೋ ರೆಕಾರ್ಡ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ಒಂದು ಮೇಲೆ ಅವಾಚ್ಯ ಪದಗಳನ್ನು ನಿಂದನೆ ಮಾಡ್ತಿದ್ದಾರೆ, ಅದರ ಜೊತೆಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿ ವೈಯಾಲಿಕವಲ್ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದರು. ಅದರ ಜೊತೆಗೆ CM ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಕೂಡ ಇವತ್ತು ಚಲುವರಾಜು ದೂರನ್ನು ನೀಡಿದರು. ಹೀಗಾಗಿ ಈ ಒಂದು ದೂರಿನ ಆಧಾರದಲ್ಲಿ ಪೊಲೀಸರು ಅವರನ್ನು ಬಂಧಿಸಿರುವಂಥದ್ದು. ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಂಥ ಶಾಸಕ ಮುನಿರತ್ನ ಅವರನ್ನು ಈಗ ಕೋಲಾರದ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಿಂದ ಕೂಡ ವೈಯಾಲಿಕವಲ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಸಿಬ್ಬಂದಿ ಕೂಡ ಅವರನ್ನು ಕರೆತರುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಬೆಂಗಳೂರಿನ ವೈಯಾಲಿಕವಲ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಒಂದು ಪ್ರಕರಣಗಳು ದಾಖಲಾಗಿರುತ್ತೋ ಅದರಲ್ಲೂ ಕೂಡ 2 ಪ್ರಕರಣ ದಾಖಲಾಗಿದ್ದಾವೆ. FIR ಆಗಿರುವಂಥದ್ದು ಒಂದು ಜಾತಿ ನಿಂದನೆ ಆದರೆ ಇನ್ನೊಂದು ಜೀವ ಬೆದರಿಕೆ ಹಾಕಿರುವಂಥ ನಿಟ್ಟಿನಲ್ಲಿ 2 ಪ್ರತ್ಯೇಕ FIRಗಳು ದಾಖಲಾಗಿರೋದ್ರಿಂದ ಶಾಸಕ ಮುನಿರತ್ನ ಅವರ ಬಂಧನ ಈಗ ಆಗಿರುವಂಥದ್ದು. ಯಾಕಂತಂದರೆ FIR ದಾಖಲಾದ ಮೇಲೆ ಅವರನ್ನು ವಶಕ್ಕೆ ಪಡೆದುಕೊಳ್ಳಬೇಕಾಗತ್ತೆ. ಹೀಗಾಗಿ ಇವತ್ತು CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನನಗೆ ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು CM ಸಿದ್ದರಾಮಯ್ಯ ಮುಂದೆ ಕಾಂಟ್ರಾಕ್ಟರ್ ಚಲುವರಾಜು ಮಾಡಿದರು. ಹೀಗಾಗಿ ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸ್ ಅಧಿಕಾರಿಗಳು ಯಾವಾಗ ಮುನಿರತ್ನ ಅವರು ಶಾಸಕರಾದಂಥ ಮುನಿರತ್ನ ಅವರು ಆಂಧ್ರತ್ತ ತೆರಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಆಧರಿಸಿ ಕೋಲಾರದ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಅವರಿಂದ ಬಂಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಅವರನ್ನು ಕರೆತರುವಂಥ ಪ್ರಕ್ರಿಯೆ ಆಗುತ್ತೆ. ಕರೆತಂದ ನಂತರ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂಥ ಕೆಲಸಗಳಾಗ್ತವೆ. ಅದಾದ ಮೇಲೆ ಯಾವ ರೀತಿಯ ಮುಂದಿನ ಪ್ರಕ್ರಿಯೆಗಳಾಗ್ತದೆ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಇದು ಗಂಭೀರವಾಗಿರುವಂಥ ಆರೋಪ. ಯಾಕಂದರೆ ಜಾತಿ ನಿಂದನೆ ಅದರಲ್ಲೂ ಕೂಡ ಜೀವ ಬೆದರಿಕೆ ಹಾಕಿರುವಂಥ ಪ್ರಕರಣ ಇದಾಗಿರೋದ್ರಿಂದ ಮುನಿರತ್ನ ಅವರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದರ ಜೊತೆಗೆ ಅವರು ಕೂಡ ಹೇಳ್ತಾ ಇದ್ರು, ಇವತ್ತು ನಾನು ಯಾವುದೇ ರೀತಿಯಂಥ ತಲೆಮರೆಸ್ಕೊಂಡಿಲ್ಲ, ನಾನು ಯಾವುದೇ ರೀತಿಯಂಥ ಜಾತಿ ನಿಂದನೆ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಉತ್ತರಗಳನ್ನ ಕೊಡ್ತಾ ಇದ್ರು. ಆದರೂ ಕೂಡ ಇವತ್ತು ಅವರ ಬಂಧನ ಆಗಿದೆ. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ನಡೀತಾವೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.